ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲು ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಎಲ್ಲ ಒಂದು ಅಭ್ಯರ್ಥಿಗಳು ಏನಪ್ಪ ಅಂತಂದರೆ KPTCL ಅಭ್ಯರ್ಥಿಗಳು ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಆಗಿರ್ಬೋದು ಮತ್ತು ಕಾಮೆಂಟ್ ಬಾಕ್ಸಲ್ಲೂ ಸಹ ಕೇಳ್ತಾ ಇದ್ದಾರೆ. ಬೆಸ್ಕಾಮ್ ರಿಸಲ್ಟು, ಅದೇ ರೀತಿಯಾಗಿ ಮೆಸ್ಕಾಮ್ನ ಒಂದು ನೆಕ್ಸ್ಟ್ ಪ್ರೊಸೆಸ್. ಓಕೆ, ನಾನು ಫಸ್ಟು ಬೆಸ್ಕಾಮ್ ಅವ್ರದ್ದು ಕ್ಲಿಯರ್ ಮಾಡ್ತೀನಿ. ಓಕೆ, ನೋಡ್ತಾ ಇದ್ದರೆ ಯಾರಾದರೂ ನೋಡ್ತಾ ಇದ್ದರೆ ಎಲ್ಲರೂ ಸಹ ಮೊದಲಿಗೆ ಲೈಕ್ ಮಾಡಿ. ಬೆಸ್ಕಾಮ್ ಯಾರು ವೀಕ್ಷಣೆ ಮಾಡ್ತಿದ್ದಾರೆ ಎಲ್ಲರೂ. ನಿಮ್ಮ ಒಂದು ಫಲಿತಾಂಶ ಏನು ಬೆಸ್ಕಾಮ್ದು ಇದೆಯಲ್ಲ, ನಮ್ಮ ಮೊದಲೇ ಹೇಳಿದೆ, ಮೇ 15 ನಂತರ ಬರುವಂಥ ಚಾನ್ಸ್ ಇದೆ, ಅಥವಾ ಮೇ ತಿಂಗಳಲ್ಲಿ ಬರ್ತದೆ. ಅಲ್ಲಿವರೆಗೂ ವೇಟ್ ಮಾಡಿ ಅಂತೇಳಿ. ಬಟ್ ನೀವು ಅದನ್ನು ವೇಟ್ ಮಾಡದೆ ನೀವು ಅದೇ ರೀತಿಯಾಗಿ ಪದೇ ಪದೇ ಕೇಳಿದ್ರೆ ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಓಕೆ, ಮೇ ತಿಂಗಳಲ್ಲಿ ನಿಮಗೆ ಫಲಿತಾಂಶ ಬರುತ್ತೆ. 5 ದಿನ ಇದೆ, 5 ದಿನದಲ್ಲಿ ಬರುವಂಥ ಚಾನ್ಸಸ್ ಸ್ವಲ್ಪ ಕಡಿಮೆನೇ ಇದೆ. ನೀವು ವೆಬ್ಸೈಟಲ್ಲೂ ಸಹ ನೋಡ್ಬೋದು. ವೆಬ್ಸೈಟಲ್ಲೂ ಏನಾಗಿದೆ ಅಂತಂತಂದರೆ ತಾತ್ಕಾಲಿಕ ಐಕ್ಯಪಟ್ಟಿಯನ್ನವರು ಹಿಂಪಡೆದಿದ್ದಾರೆ. ಓಕೆ, ಅದರಲ್ಲಿ 100% ನಿಮಗೆ ಚೇಂಜಸ್ ಆಗೇ ಆಗುತ್ತೆ. ಬೆಸ್ಕಾಮ್ ರಿಸಲ್ಟ್ದು 100% ಚೇಂಜಸ್ ಮಾಡೇ ಮಾಡ್ತಾರೆ, ಇದು ಮಾತ್ರ ಗ್ಯಾರಂಟಿ. ಅದರಲ್ಲಿ ಎಷ್ಟು ಜನದ್ದು ಚೇಂಜ್ ಆಗುತ್ತೋ, ಯಾರ್ದು ಜಾಬ್ ಹೋಗುತ್ತೋ, ಯಾರ್ದು ಜಾಬ್ ಬರುತ್ತೋ ಎಂಬುದನ್ನು ನಾವು ಕಾದು ನೋಡ್ಬೇಕಷ್ಟೇ. ಅದು ಬಿಟ್ಟು ಬೇರೆ ಯಾವುದೇ ರೀತಿಯಾದಂತಹ ಒಂದು ಏನೂ ಇಲ್ಲ. ಓಕೆ, ಹಾಗಾಗಿ ನಾವು ವೇಟ್ ಮಾಡಿ ನೋಡಬೇಕು ಬೆಸ್ಕಾಮ್ದು ಯಾರ್ಯಾರ್ದು ಸಹ ಏನೇನಾಗುತ್ತೆ ರಿಸಲ್ಟ್ ಎಂಬುದನ್ನು. ಇಲ್ಲಿ ಮೆಸ್ಕಾಮ್ ಪವರ್ ಮ್ಯಾನ್ದು. ಓಕೆ, ಹಾಗಾಗಿ ಬೆಸ್ಕಾಮ್ ಅವ್ರು ಏನು ಮಾಡಿ ಅಂತಂತಂದರೆ ವೇಟ್ ಮಾಡಿ, ನಿಮ್ಮ ರಿಸಲ್ಟು ಮೇ ತಿಂಗಳಲ್ಲಿ ಬರುತ್ತೆ. ಓಕೆ, ಅಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಮೆಸ್ಕಾಮ್ ಪವರ್ ಮ್ಯಾನ್ ಅವ್ರದ್ದು ನೆಕ್ಸ್ಟ್ ಪ್ರೊಸೆಸ್ ಬಂದುಬಿಟ್ಟು, ನಿಮ್ಮದು ಈಗಾಗಲೇ ಏನಪ್ಪ ಅಂತಂತಂದರೆ 24 ಅಂದರೆ ನಿನ್ನೆಗೆ ಮಾರ್ಕ್ಸ್ ಕಾರ್ಡ್ ವೆರಿಫಿಕೇಷನ್ ಮಾಡೋದಕ್ಕೆ ಕೊನೆಯ ದಿನಾಂಕವಾಗಿತ್ತು. ಯಾರೆಲ್ಲ ವೆರಿಫಿಕೇಷನ್ ಕಂಪ್ಲೀಟ್ ಮಾಡಿರೋ ಅವರೆಲ್ಲರೂ ಸಹ ಏನು ಆಗ್ತೀರಾ ಅಂತಂತಂದರೆ ನೆಕ್ಸ್ಟು ಪ್ರೊಸೆಸ್ಗೆ ಎಲಿಜಿಬಲ್ ಆಗ್ತಾರೆ. ಯಾರೆಲ್ಲ ಮಾರ್ಕ್ಸ್ ಕಾರ್ಡ್ ವೆರಿಫಿಕೇಷನ್ ಮಾಡಿದಿರೋ ಅವರೆಲ್ಲರೂ ಸಹ ಒಂದು ರೆಡ್ ಹಾರ್ಟನ್ನು ಕಾಮೆಂಟ್ ಮಾಡಿ ನೋಡೋಣ ಯಾರೆಲ್ಲ ಮಾಡಿಸಿದ್ದೀರಾ ಅಥವಾ ಯಾರೆಲ್ಲ ಮಾಡಿಸಿಲ್ಲ ಅಂಥೇಳಿ. ಓಕೆ, ನಿಮ್ಮದು ನೆಕ್ಸ್ಟ್ ಪ್ರೊಸೆಸ್ ಏನಪ್ಪ ಅಂತಂತಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತದೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಏನಪ್ಪ ಅಂತಂದರೆ, ಈಗ ಏನು ನೀವು ಕೊಟ್ಟಿದ್ದೀರಲ್ಲ ರಿಸರ್ವೇಷನು, ನೀವು ಯಾರು ಇದಕ್ಕೆ ಸೆಲೆಕ್ಟ್ ಆಗಿದ್ದೀರೋ. ಈಗ ಎಕ್ಸಾಂಪಲು, ಒಬ್ಬರು ಕನ್ನಡ ಮೀಡಿಯಮಲ್ಲಿ ಸೆಲೆಕ್ಟ್ ಆಗಿರ್ತಾರೆ, ಒಬ್ಬರು ರೂರಲ್ಲಿ ಸೆಲೆಕ್ಟ್ ಆಗಿರ್ತಾರೆ, ಒಬ್ಬರು PDPಯಲ್ಲಿ ಸೆಲೆಕ್ಟ್ ಆಗಿರ್ತಾರೆ, ಒಬ್ಬೊಬ್ಬರು ಎಕ್ಸ್-ಸರ್ವಿಸ್ನಲ್ಲಿ ಸೆಲೆಕ್ಟ್ ಆಗಿರ್ತಾರೆ. ಈ ರೀತಿಯಾಗಿ ನಿಮ್ಮ ಅವುಗಳನ್ನು ವೆರಿಫಿಕೇಷನ್ ಮಾಡ್ತಾರೆ, ರಿಸರ್ವೇಷನನ್ನು. ಮತ್ತು SLC ಮಾರ್ಕ್ಸ್ ಕಾರ್ಡ್ ವೆರಿಫಿಕೇಷನ್ ಕಂಪ್ಲೀಟ್ ಆಯಿತು, ಅದು ಬಿಟ್ಟು ಆಯ್ತು, ಇನ್ನೇನಿಲ್ಲ. ಇನ್ನು ಸಿಂಧುತ್ವ ಸರ್ಟಿಫಿಕೇಟು. ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವ ರೀತಿ ಅಂತಂತಂದರೆ, ಅವರು ನಿಮಗೇನು ಖುದ್ದಾಗಿ ಬಂದು ನೀವೇ ಡಾಕ್ಯುಮೆಂಟ್ಸನ್ನು ತಂದು ಒಪ್ಪಿಸ್ರಿ ಅಂತ ಹೇಳಲ್ಲ. ಓಕೆ, ನೀವು ಆಲ್ರೆಡಿ ಫಿಸಿಕಲಲ್ಲಿ ಇದು ಮಾಡುವಾಗ ಎಲ್ಲಿ ಅಂತಂತಂದರೆ ಫಿಸಿಕಲ್ಗಿಂತ ಮುಂಚೆ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿರ್ತಾರೆ ಆನ್ಲೈನಲ್ಲಿ. ಅವುಗಳ ಆಧಾರದ ಮೇಲೆ ಅವರೇ ವೆರಿಫಿಕೇಷನ್ನ ಮಾಡ್ತಾರೆ. ಓಕೆ, ನೀವೇನು ಹೋಗೋ ಅವಶ್ಯಕತೆ ಇಲ್ಲ. ಈಗ ಎಕ್ಸಾಂಪಲು, ಈಗ ರೂರಲ್ ಸರ್ಟಿಫಿಕೇಟು, ಕನ್ನಡ ಮೀಡಿಯಮ್ ಸರ್ಟಿಫಿಕೇಟ್ ಇತ್ತಂತಂದರೆ ಅವರೇ ಖುದ್ದಾಗಿ ಲೆಟರ್ ಮೂಲಕ ನಿಮ್ಮ ಒಂದು ಜಿಲ್ಲೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯಕ್ಕೆ ಕಳಿಸ್ತಾರೆ. ಅಲ್ಲಿಂದ ವೆರಿಫೈನ ಮಾಡ್ಕೊತಾರೆ. ಆ ರೀತಿಯಾಗಿ ನಡೀತಾ ಹೋಗ್ತದೆ. ನಿಮ್ಮ ಮನೆಗೂ ಸಹ ಲೆಟ್ರ್ಗಳು ಬರ್ತಾ ಹೋಗ್ತವೆ. ಯಾವುದೇ ಒಂದು ರಿಸರ್ವೇಷನ್ ಕ್ಲೈಮ್ ಮಾಡಿದರೆ ನೀವು ಅದರಲ್ಲಿ ಸೆಲೆಕ್ಟ್ ಆಗಿದ್ದರೆ. ಇನ್ನು ಸಿಂಧುತ್ವ ಸರ್ಟಿಫಿಕೇಟ್ ವಿಷಯಕ್ಕೆ ಬಂದರೆ, ಸಿಂಧುತ್ವ ಸರ್ಟಿಫಿಕೇಟನ್ನು ಖುದ್ದಾಗಿ ನೀವೇ ಮಾಡಿಸ್ಬೇಕಾಗ್ತದೆ, ಅದು ಅವ್ರು ಮಾಡ್ಸೋಕ್ಕಾಗಲ್ಲ. ಅವೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೇಳಿದ್ದೀನಲ್ಲ, ನೀವು ಪ್ರತಿಯೊಬ್ಬರು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸಿ ನೀವು ಹೋಗಿ ಸಬ್ಮಿಟನ್ನು ಮಾಡಬೇಕು. ಓಕೆ, ನೀವು ಈಗೇನು ಮಾರ್ಕ್ಸ್ ಕಾರ್ಡ್ ವೆರಿಫಿಕೇಷನ್ ಮಾಡ್ಸೋಕ್ಕೆ ಹೋದಾಗೇ ಕೇಳಿರ್ತಾರೆ ಕೆಲವರು, ಸಿಂಧು ಸರ್ಟಿಫಿಕೇಟನ್ನು ನಾವು ಮಾಡಿಸ್ಬೇಕಾ, ಯಾವ ರೀತಿಯಾಗಿ ಮಾಡಬೇಕು, ಏನು ಮಾಡಬೇಕು ಅಂತೇಳಿ. ಆಲ್ಮೋಸ್ಟ್ ಎಲ್ಲರಿಗೂ ಒಂದು ರೀತಿಯಾಗಿ ಕ್ಲಾರಿಫೈ ಸಿಕ್ಕಿರುತ್ತೆ ಮೆಸ್ಕಾಮ್ ಅವ್ರಿಗೆ, ಹೌದಾ? ಹಾಗಾಗಿ ಈ ರೀತಿಯಾಗಿ ಪ್ರೊಸೆಸ್ ನಡೀತದೆ. ಎಲ್ಲರೂ ಸಹ ಏನಿಲ್ಲ, ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡಿರಿ ಅಂತ ಹೇಳ್ತಾ, ಇನ್ನೂ ಏನಾದರೂ ಡೌಟ್ ಇತ್ತು ಅಂತಂದರೆ ಕಾಮೆಂಟ್ ಮಾಡಿ. ಇದು ಇವತ್ತಿನ ವಿಡಿಯೋ ಆಗಿತ್ತು ಸ್ನೇಹಿತರೆ. ಹಾಗಾಗಿ ನಾನು ಬೆಸ್ಕಾಮ್ದು ಈ KPTCL ಸಂಬಂಧಿಸಿದ ವೀಡಿಯೋಗಳನ್ನ ಮಾಡಿಲ್ಲ ಸದ್ಯ. ಯಾಕಂತಂದರೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ಮತ್ತು ರಿಸಲ್ಟ್ ಬಗ್ಗೆನೂ ಹೇಳಿದ್ದೀನಿ. ರಿಸಲ್ಟ್ ಅಂತ ಕೇಳ್ತಾ ಇದ್ದೀರಾ. ವೀಡಿಯೋ ಮಾಡಿದ್ರೂ ಕೆಲವೊಬ್ಬರು ಸುಮ್ಮನೆ ಯಾಕೆ ವೀಡಿಯೋ ಮಾಡ್ತೀರಾ ಅಂತೇಳಿ ಕಾಮೆಂಟ್ ಮಾಡ್ತೀರಾ. ಹಾಗಾಗಿ ನಾವು ವೀಡಿಯೋನ ಮಾಡಿಲ್ಲ. ಇದು ಜಾಸ್ತಿ ದಿನ ಆಯಿತು, ಮತ್ತು ಕೆಲವೊಂದು ಅಭ್ಯರ್ಥಿಗಳು ಕೇಳ್ತಾ ಇದ್ದೀರಿ ಪದೇ ಅಂತೇಳಿ ಮಾಡ್ತೀನಿ. ಸುಮ್ಮನೆ ಫೇಕ್ ಇನ್ಫಾರ್ಮೇಷನ್ನು ನೀಡೋದಕ್ಕೂ ನನಗೂ ಸಹ ಇಷ್ಟ ಇಲ್ಲ, ನಾನು ಸಹ ಮಾಡೋದಿಲ್ಲ. ಓಕೆ ಅಂತ ಹೇಳ್ತಾ, ಇದು ಇವತ್ತಿನ ವಿಡಿಯೋ ಆಗಿತ್ತು. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಹೇಳ್ತೇನೆ. ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.